ಸೊ ಬನ್ನಿ ಈಗ ನಿನ್ನೆ ನಾವು ಏನ್ ಮಾಡಿದ್ವಿ ಅಂದ್ರೆ ನೇಚರ್ ಆಫ್ ರೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೇಚರ್ ಆಫ್ ರೂಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್ ನ ತಗೊಂಡಿದ್ವಿ, ಹೌದಾ? ಇದರ ರೂಟ್ಸ್ ಏನಂತ ಬರ್ದಿದ್ವಿ? ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇವು ಈ ಇಕ್ವೇಶನ್ ಅಲ್ಲಿ ಎಕ್ಸ್ ನ ವ್ಯಾಲ್ಯೂಸ್. ಓಕೆನಾ? ಯಾರು ಮಾತಾಡೋದ್ ಬೇಡ. ಅದರಲ್ಲಿ ಈ ಬಿ ಸ್ಕ್ವಯರ್ ಮೈನಸ್ 4ac ಗೆ ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಆ ಡಿಸ್ಕ್ರಿಮಿನೆಂಟ್ ಅನ್ನು ಯಾವ್ದಕ್ ಬಳಸ್ತೀವಿ ಅಂತಂದ್ರೆ, ಯು ಹ್ಯಾವ್ ಟು ಡಿಸ್ಕಸ್ ದಿ ನೇಚರ್ ಆಫ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್ ಡಿಪೆಂಡಿಂಗ್ ಅಪಾನ್ ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್. ಇಫ್ ಬಿ ಸ್ಕ್ವಯರ್ ಮೈನಸ್ 4ac ಇಸ್ ಗ್ರೇಟರ್ ದ್ಯಾನ್ 0, ಇಟ್ ಮೀನ್ಸ್ ಇಟ್ ಈಸ್ ಪಾಸಿಟಿವ್ ಅಂತ ಹೇಳಿದೀನಿ. ಕರೆಕ್ಟಾ? ಬಿ ಸ್ಕ್ವಯರ್ ಮೈನಸ್ 4ac is greater than 0, it means positive. It has real and distinct roots. If b square minus 4ac is equal to 0, there are real, equal roots, and b square minus 4ac less than 0, so it means it is negative. There are no real roots. ಸೊ ಇವೆರಡು ಕೇಸಸ್ ಅಲ್ಲಿ ನೇಚರ್ ಆಫ್ ರೂಟ್ ಅನ್ನ ಹೇಳ್ಬಿಟ್ಟು ನಾವು ಮತ್ತೇನ್ ಮಾಡ್ಬೋದು ಅಂತ ಹೇಳಿದೀನಿ, ಅದರ ಈಕ್ವೇಶನ್ ನ ರೂಟ್ಸ್ ಕಂಡುಹಿಡಿಬಹುದು ಅಂತ ಹೇಳಿದ್ದೆ. ನೆನಪಿದೆಯಾ? ಫಸ್ಟ್ ನೇಚರ್ ಬರೀತೀರಿ. ಎಕ್ಸ್ ವ್ಯಾಲ್ಯೂ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಗ್ರೇಟರ್ ದನ್ 0, ಇಟ್ ಮೀನ್ಸ್ ಪಾಸಿಟಿವ್. ದ ಟೂ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಅಂತ ಮಾಡಿದ್ಮೇಲೆ ಆ ಈಕ್ವೇಶನ್ ನ ರೂಟ್ಸ್ ಕಂಡುಹಿಡಿಬಹುದೋ ಇಲ್ಲೋ? ಕಂಡುಹಿಡಿಯಕ್ ಆಗುತ್ತಾ ಇಲ್ಲೋ? ಆಗುತ್ತೆ ಸರ್. ಆಗುತ್ತೆ. ಒಂದ್ ಕೇಸ್. ಸೆಕೆಂಡ್ ಕೇಸ್, ಒಂದ್ಸಾರಿ ಬಿ ಸ್ಕ್ವೇರ್ ಮೈನಸ್ 4ac ಕಂಡುಹಿಡಿತೀರಿ, ಇಟ್ಸ್ ವ್ಯಾಲ್ಯೂ 0, ದೆನ್ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್, ದೆನ್ it is possible to find the roots of the equation. E square minus 4ac is negative, it means less than 0. It is not possible to find the roots of the equation. There are no real roots. Okay? Yes, sir. ಏನಾರು ಡೌಟ್ ಇದ್ರೆ ಕೇಳ್ರಿ. ಏನಾರು ಡೌಟ್ಸ್ ಇದ್ರೆ ಕೇಳ್ರಿ. ಹರ್ಷಿತಾ ಮೇಡಮ್, ಯಾರಿಗಾರು ಡೌಟ್ಸ್ ಇದ್ರೆ 100% ಬಗೆಹರಿಸ್ಕೋಬಾರ್ದು, 50% ಅಷ್ಟೇ ಬಗೆಹರಿಸ್ಕೋಬೇಕು, ಅಲ್ವಾ ಪಾಪಚ್ಚಿಗಳ? ಸೊ ಓಕೆ, ಬನ್ನಿ ಕ್ವಶನ್ ಇದೇ ತರ ಬರ್ಕೋಬೇಕು. ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ಆಫ್ ದಿ ಇಕ್ವೇಶನ್. ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ನಾನು ಈ ತರ ಬರ್ಸೋದು ಪ್ರತಿ ಸಾರಿ. ಫೈಂಡ್ ದಿ ಡಿಸ್ಕ್ರಿಮಿನೆಂಟ್ ಆಫ್ ದಿ ಇಕ್ವೇಶನ್ 2x square minus 3x plus 5 is equal to 0 and hence find the nature of its roots stop. Find them if they are THEY, they are real. So one ನಿಮಿಷ ಎಲ್ಲರೂ ಬನ್ನಿ, ಲೈವ್ ಬನ್ನಿ. ಎಲ್ಲ ಒಂದ್ ನಿಮಿಷ ಲೈವ್ ಬನ್ನಿ. ಬೇಗ ಹೋಮ್ವರ್ಕ್ಸ್ ಯಾರು ಹಾಕಿಲ್ಲ? ಸರ್ ಇವತ್ತಿಂದ ಹಾಕ್ತೀನಿ ಸರ್. ಹರ್ಷಿತನ್ ಬಿಡು. ಹರ್ಷಿತಾ ಮತ್ತು ವಾಗ್ದೇವ್ ಯಾರು? ಹರ್ಷಿತಾ ಹಾಕ್ಬೇಕು ಮತ್ತೆ ಚಿನ್ಮಯಿ ಹಾಕ್ಬೇಕು. ಉಳ್ದಾರ ಎಲ್ಲಾರು ಹಾಕಿದ್. ಲಿಖಿತ ಎಲ್ಲೋಗಿದ್ದಪ್ಪ ನಿನ್ನೆ? ಸರ್ ನಿನ್ನೆ ಬೇರೆ ಊರಿಗೆ ಹೋಗಿದ್ದೆ ಸರ್, ನೀರು ಹಿಡ್ಕೊಂಬರಕ್ಕೆ. ಫಿಲ್ಟರ್ ನೀರು ಹಿಡ್ಕೊಂಬರಕ್ಕೆ ಬೇರೆ ಊರಿಗೆ ಹೋಗಿದ್ದೆ ಸರ್ ನಿನ್ನೆ. ಕ್ಲಾಸ್ ಇರ್ಲೇನೋ? ಹೋತಿ ಸರ್ ಗೊತ್ತಿದೆ ಸರ್ 5 ಗಂಟೆಗೆ ಅಂತ. 2:15 ಮೆಸೇಜ್ ಹಾಕಿದ್ನಲ್ಲ ನಾನು. ಸರ್ ನೋಡಿದ್ದು ಸರ್, ನಿನ್ನೆ ಸ್ಪೆಷಲ್ ಕ್ಲಾಸ್ ಇತ್ತು.
ಕ್ಯಾತ್ನಳ್ಳಿಗೆ ಬಂದ ಹೇಳ್ಬರ್ತೀನಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದೀನಿ, ನೋಡ್ಕೊಳ ಅಂತೇಳಿ. ನಿಖಿತ ಹೋಮ್ವರ್ಕ್ ಹಾಕಿದೀಯಾ? ಎಸ್ ಸರ್. ಯಾರಿಗೆ? ರಚನಾಂಗೆ ಸರ್. ರಚನಾ, ನಿನಗೆ ನಿಖಿತಂಗೆ ಹೇಳಿದ್ನಾ? ಎಸ್ ಸರ್ ಹಾಕಿದ್ರು. ಹಾಕಿದ್ಲಾ? ಹಾ ಎಸ್ ಸರ್. ಸೌಂದರ್ಯ, ಸರ್ ಹಾಕಿದ್ದೀನಿ. ಪ್ರಾರ್ಥನಾ, ಹಾಕಿನಿ ಸರ್. ದೀಕ್ಷಾ, ಹಾಕಿದ್ದೀನಿ ಸರ್. ಇದ್ಗೆ ಹಾಕಿದ್ದೀನಿ ಸರ್. ಯಾರಿಗೆ ಹಾಕಿದ್ದೆ ಹೋಮ್ವರ್ಕ್? ಇದ್ಗೆ ಯಾರಿಗೆ? ಸಿಂಚನ ಜಿಎಂ. ಸಿಂಚನ ಹಾಕಿದಾರಣ್ಣವ? ಏ ಸಿಂಚು, ಹಾಕಿದಾನ? ಎಸ್ ಸರ್ ಹಾಕಿದೆ. ಓಕೆ. ಹೋಮ್ವರ್ಕ್ ವಿಚಾರದಲ್ಲಿ ನೀವೇನಾದ್ರೆ ಕಾಂಪ್ರಮೈಸ್ ಆಗಿ ಭಾವನಾ, ನೀನು ಅಕ್ಕ, ಭಾವನಾ, ಭಾವನ ಎಲ್ಲೋದ್ಲಮ್ಮಕ್ಕೆ ಬಂದೋದಲ್ಲ? ಹಾಕಿಲ್ಲ ಸರ್. ಹಾ, ಹಾಕಿದ್ದೀನಿ. ಭಾವನಾ ಇದೀಯಾ? ಭಾವನಾ, ಇಲ್ಲ ಸರ್ ಅವಳು. ಓಕೆ. ಸೊ ಬನ್ನಿ, ಫಸ್ಟ್ ಯು ಡಿಸ್ಕಸ್ ದಿ ನೇಚರ್ ಆಫ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕಿಂತ ಮೊದಲು, ಸೊ ಫಸ್ಟ್ ಈಕ್ವೇಶನ್ ಏನು? 2x² ಏನು -3x plus 5 is equal to 0. So you have to compare this equation with the standard form of the quadratic equation. ನಾನು ಹೇಳ್ತಿದ್ದೀನಿ x² ಪಕ್ಕ ಇರೋದು a ವ್ಯಾಲ್ಯೂ, ಅರ್ಥ ಮಾಡ್ಕೊಳ್ಳಿ. x ಪಕ್ಕ ಇರೋದು b ವ್ಯಾಲ್ಯೂ, ಲಾಸ್ಟ್ ಇರೋದು ಕಾನ್ಸ್ಟೆಂಟ್ c ವ್ಯಾಲ್ಯೂ. ನೋಡ್ರಿ, ಯಾವುದೇ ಡಿಸ್ಕ್ರಿಮಿನೆಂಟ್ ಆಗಿರಬಹುದು, ಐ ಸಾಲ್ವ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಆದ್ರೂ ವೆರಿ ಫಸ್ಟ್ ಕನ್ಫರ್ಮ್ ಇಟ್ RHS ಮಸ್ಟ್ ಬಿ 0. RHS 0 ಇರ್ಲಿಲ್ಲ ಅಂದ್ರೆ RHS ಅಲ್ಲಿ ಬೇರೆ ಯಾವ್ದೋ ಟರ್ಮ್ ಇತ್ತು ಅಂದ್ರೆ ಈ ಕಡೆ ತಗೊಂಬನ್ನಿ. ಸೊ ಈಗ ಡಿಸ್ಕ್ರಿಮಿನೆಂಟ್ ಏನು? b² -4ac. what is b? -3 whole square -4 into 2 into 5. ಹೇಳಿ. 9 40. Yes sir. 40. It is minus, 1 it is less than 0. less than 0. ಮೈನಸ್ ಬಂದಿದೆ ಅಂದ್ರೆ ಲೆಸ್ ದನ್ 0 ಬರ್ರಿ. ದೇರ್ ಆರ್ ನೋ ರಿಯಲ್ ರೂಟ್ಸ್. ಇಲ್ಲಿ ಫೈನ್ ರೂಟ್ಸ್ ಅನ್ನ ಕಂಡುಹಿಡಿಯಕ್ ಆಗಲ್ಲ. ಯಾಕೆ ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆಗಿದೆ. ಗ್ರೇಟರ್ ದ್ಯಾನ್ 0 ಆಗಬೇಕು. ಈಕ್ವಲ್ ಟು 0 ಆದ್ರೆ ನಾವು ಆ ಈಕ್ವೇಶನ್ ನ ರೂಟ್ಸ್ ಅನ್ನ ಕಂಡುಹಿಡಿಬಹುದು. ಗ್ರೇಟರ್ ದ್ಯಾನ್ 0 ಆರ್ ಈಕ್ವಲ್ ಟು 0 ಆದ್ರೆ ಮಾತ್ರ. ವೆನ್ ಇಟ್ ಈಸ್ ಲೆಸ್ ದ್ಯಾನ್ 0 ದೇರ್ ಇಸ್ ನೋ ರಿಯಲ್ ರೂಟ್ಸ್. ಬರೀರಿ ಬರ್ಕಾಡ್ ಇಲ್ಲಿಗೆ. I will take this as D, discriminant. ಏನ್ ಬರೆದ್ರಿ ಈಗ? ನೋ ರಿಯಲ್ ರೂಟ್ಸ್. ನೋ ರಿಯಲ್ ರೂಟ್ಸ್. ನೇಚರ್ ಆಫ್ ದಿ ರೂಟ್ಸ್ ಬರಲೇಬೇಕು. ಬರೀರಿ. ನೋ ರಿಯಲ್ ರೂಟ್ಸ್. ನೋ ರಿಯಲ್ ರೂಟ್ಸ್.
ಸೇಮ್ ಟೈಪ್ ಪ್ರಾಬ್ಲಮ್ ಬರ್ಕೊಳ್ರಿ. ಸೆಕೆಂಡ್ ಪ್ರಾಬ್ಲಮ್ ಬರ್ಕೊಳ್ರಿ. ಯಾರ ಬರ್ಕಂತಿದ್ದೀರಾ? ಗೌಡ್ರದಾರ ನಮ್ಮ ಗೌಡ್ರ ಅರ ಇಲ್ಲ, ಶಿವ ಇಲ್ಲ. ಸರ್ ಇದೀನಿ. ಸಾಮಾನ್ವಿ ಸರ್ ಅದಳ ನವ ಗೌಡಿ ಇದಾಳ. ಸರ್ ಎಷ್ಟೊತ್ ಬೇಕು ಅಂದ್ರೆ ಗೌಡ್ರು ಸ್ವಲ್ಪ ನಿಧಾನಕ್ಕೆ ರಿಪ್ಲೈ ಮಾಡೋದಲ್ಲ. ಹಾ ಸಮನ್ವಯ, ನಾನು 2 ಸಲ ಗೌಡ್ರದಾರ ಅಂತ ಕೇಳಿದ್ಮೇಲೆ 3ನೇ ಸಲ ಸಾ ಮಾನ್ಯ ಸರ್ ಓದ್ತಿದ್ಯನವ? ಎಸ್ ಸರ್. ಏನ್ ಗೌಡ್ತಿ ಆಗ್ಬಿಟ್ಯಾವ ನೀನು? ಆ ಆ ವಂಶಿ ಬೈತಿದ್ಲಿ ಇವತ್ತು. ಸರ್ ಏನಂತ? ಅಯ್ಯೋ ಅವಳಿಗೆ ಕೇಳವ, ನಾನ ಬಾಯಲ್ಲ ಓಡ್ಸಲ ಹೇಳಕ್ ಆಗಲ್ಲ. ಹೆಂಗ್ ಬೇಕಂಗ್ ಬೈತಾಳಲ್ಲವ ನಿನಗೆ. ನೀನ್ ಅದೊಂದ್ ಚಾಕ್ಲೇಟ್ಗೋಸ್ಕರ ಅವಳ ಹತ್ರ ಅಷ್ಟು ಬೈಸ್ಕೊಳದ? ಹಾ ಯಾವ ಚಾಕ್ಲೇಟ್ ಕೇಳಿಲ್ಲ ನಾನು. ಅವಳಂಗಂದ್ಲಪ್ಪ. ಸುಳ್ಳು ಹೇಳ್ತಿರ್ಬೇಕು ಸರ್. ಏ ನನ್ಗೇನ್ ಗೊತ್ತಾವ ನಿಮ್ ಚಾಕ್ಲೇಟ್ ವಿಚಾರ? ನನ್ಗೇನ್ ಗೊತ್ತಿತ್ತು? ಹಾ ಸರ್ ಈಗ ಗೊತ್ತಾಯ್ತಲ್ಲ. ಈಗ ಅಂದ್ರೆ ನೀನ್ ಕೇಳಿಲ್ಲ ಬಿಡು. ಹಂಗಾದ್ರೆ ವಂಶಿದಪ್ಪ ತಪ್ಪೈತೆ ಅಲ್ವಾ? ಹಾ ಎಸ್ ಸರ್. ಏ ನೀವು ಗೌಡ್ರಂಗೆಲ್ಲ ಸುಳ್ಳು ಹೇಳಲ್ಲ. ಓಕೆ, ಪಕ್ಕ ಗೌಡ್ರು ನಾವು. ಪಕ್ಕ ಗೌಡ್ರಲ್ಲ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಬರ್ಕಂಡ್ರ? ನಾನು ಯಾವ ತರ ಬರ್ತಿದ್ದೀನ ಫಸ್ಟ್ ಪ್ರಾಬ್ಲಮ್ ಅದೇ ತರ ಬರ್ಕೋಬೇಕು. ಯಾರು ಸುಮ್ನೆ ಪ್ರಾಬ್ಲಮ್ ಅಷ್ಟೇ ಬರ್ಕಂಡ್ರೆ ನಾ ಕೇಳಲ್ಲ. ಸಿಂಚು ಬರ್ಕಂಡ? ಕತ್ಲಗೆರೆ ಟೀಮ್ ಅವ್ರು ಇಲ್ಲೇನಮ್ಮ? ಏನು ಆಟ ಆಡಕ್ ಓಕೆ ಬನ್ನಿ ಈಗ. ಸೊ ನಾವು ಫಸ್ಟ್ RHS 0 ಇರಬೇಕು, ಫಸ್ಟ್ x² ಇರಬೇಕು, ಆಮೇಲೆ x ಇರಬೇಕು, ಆಮೇಲೆ ಕಾನ್ಸ್ಟೆಂಟ್ ಇರಬೇಕು. ಓಕೆ ಇದೆ. ಅದ್ರ ಪ್ರಕಾರ ನಾವು ಟೇಕ್ ದಿಸ್ ಆಸ್ A is 3. What is B? Minus 4√3. what is C? 4. 4. ನಾವು ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಬೇಕು. ನೇಚರ್ ಆಫ್ ರೂಟ್ಸ್ ಹೇಳ್ಬೇಕೆ. p² minus 4ac. What is B? Minus 4√3 whole square minus 4 into 3 into 4. So ಸಮಾಧಾನಕ್ಕೆ ಯೋಚನೆ ಮಾಡಬೇಕು. t² ಮೈನಸ್ ಗೂ ಇದೆ, 4 ಗೂ ಇದೆ, √3 ಗೂ ಇದೆ. ಅದಕ್ಕೆ ಮೈನಸ್ ಹಾಕಿರ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇದು ಸಬ್ಸ್ಟಿಟ್ಯೂಟ್ ಬರೀತೀನಿ, ಕನ್ಫ್ಯೂಸ್ ಬೇಡ. ಸೊ ಇಟ್ ಈಸ್ 48. 16 into 3 48. 48 minus 48 is equal. as ಏನು? ರಿಯಲ್ ಅಂಡ್ Here equal root 12. ರಿಯಲ್ ಅಂಡ್ Equal. ಈಕ್ವಲ್. ಅಂದ್ರೆ 2 x ವ್ಯಾಲ್ಯೂ ಸೇಮ್ ಇದಾವ, ಬೇರೆ ಬೇರೆ ಇದಾವ? ಸೇಮ್ ಇದೆ ಸರ್. equal 0 0. ಈಕ್ವಲ್ ಅಂದ್ರೆ ಏನು? 2 x ವ್ಯಾಲ್ಯೂಸ್ ಏನ್ ಬಂದ್ರು ಸೇಮ್ ಬರ್ತಾವೆ. ನಾನು ನಿನ್ನೆ ಮಾಡಿಸಿದ್ದೆ ಅದನ್ನ. x is equal to minus b/2a. ನೆನಪಿದ್ಯಾ? ಈಕ್ವಲ್ ರೂಟ್ಸ್ ಇದ್ರೆ ಫಾರ್ಮುಲಾ ಏನಂತ ಹೇಳಿದ್ದೆ? x is equal to minus b/2a. ನೆನಪಿದ್ಯಾ? Yes sir. ವರ್ಕ್ ಮಾಡಿದವರಿಗೆ ನೆನಪಿರ್ತತೆ, ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಬರದ್ರ? ಆಸ್ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. Because the discriminant value is 0, equal to 0. ಮತ್ತೆ ನೀವು ಡಿ ಅಂದ್ರೆ ಡಾರ್ಲಿಂಗ್ ಅಂತ ಬರ್ಕೊಂಡ್ಬಿಟ್ಟಿರಿ.
ಕ್ಲಿಯರ್ ಅಂತ ಬರ್ಕೊಂಡಿರಿ. ಆಯ್ತಲ್ಲ? ಬರ್ದ್ರ? ಏನ್ ಬರ್ದ್ರವ? ರಿಯಲ್ ಅಂಡ್ ರಿಯಲ್ ರೂಟ್. ಈಕ್ವಲ್ ರೂಟ್ಸ್. ಯಾಕೆ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 0. ನೀವ್ ಏನ್ ನಿನ್ನೆ ಏನ್ ಹೇಳಿದ್ರಿ ನಿನ್ನೆ ಸಂಜೆ ಎಷ್ಟೊತ್ತಿಗೆ? ರೂಟ್ಸ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0 ಆತು ಅಂದ್ರೆ ಬರೀರಿ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ಈಗ ನಾನು ರಿಯಲ್ ರೂಟ್ಸ್ ಏನ್ ಬರೀತೀನಿ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ 2a, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ 2a ಮಾಡ್ಬೋದಾ? ಎಸ್ ಸರ್. ಎಸ್ ಸರ್. x is equal to what is minus of minus 4 root 3 divided by 2 into ಸಮಾಧಾನ ನೋಡ್ರಿ. ಇದ್ದಂಗೆ ಬರ್ದ್ಬಿಡಂತ್ರಿ, ಮತ್ತಿದ್ ಮಾಡಕ್ ಹೋಗ್ಬೇಡ್ರಿ. ಇದು ಸೇಮ್ ಅಲ್ವಾ? ಬೇಡಪ್ಪ, ಒಂದ್ ನಿಮಿಷ ಸಮಾಧಾನ ಇರ್ತೀರಿ. ಇದಾಯ್ತೇನ್ರಮ್ಮ? ಇದ್ ನಳಸ್ಲಾ? ಎಸ್ ಸರ್. ನಳಸ್ಬೋದಾ? ಓಕೆ, ನಾನೀಗ ಐ ವಿಲ್ ರೈಟ್ ಎಕ್ಸ್ ಈಸ್ ಈಕ್ವಲ್ ಟು ರಿಯಲ್ ರೂಟ್ಸ್ ಆಗಿರೋದ್ರಿಂದ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ 2a, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬೈ 2a. ಇದರಲ್ಲಿ ಒಂದೊಂದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸಾಕು ಈಗ. ಸೊ ನೆಕ್ಸ್ಟ್, ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಮೈನಸ್ 4 root 3 divided by 2 into 3. X is equal to, it is 4 root 3 divided by 2 into 3. 2 ones are 2 twos are. X is equal to 2 into root 3 by 3. ಮೊನ್ನೆ ದಿವಸ ನಾನು ಈ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೇಳ್ಕೊಟ್ಟಿದ್ದೆ ರೂಟ್ a by a is equal to 1 by root a. a by root a is equal to root a ಅಂತ ನೆನಪಿದೆಯಾ? ಎಸ್ ಸರ್. ಅದ್ರ ಪ್ರಕಾರ ಬರೆದ್ರೆ 2 by into 1 by root 3, it is 2 by root 3. ಕರೆಕ್ಟಾ? ಯಾಕೆ ಹೇಳ್ರಿ? root 3 by 3 is equal to root a by a is equal to 1 by root a ಬರೆಯೋದಾದ್ರೆ root 3 by 3 is equal to 1 by root 3. 2 into 1, 2 by root 3. Therefore x is also 2 by root 3. ಮತ್ತೆ ಸಿಂಪ್ಲಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ ಅಲ್ಲಿ 3 2ಗೂ ಅಪ್ಲೈ ಆಗುತ್ತಲ್ಲ? ನಾವ ಇಂಟು ಅಕ್ಕ ಮತ್ ಕೊನೆಗೆ ಏನ್ ಮಾಡಿದ್ವಿ? ಈಗ ಶ್ವೇತಾ ಮೇಡಮ್ a ಇಂಟು ಬಿ, ಎ ಬಿನೂ ಬರೀಬಹುದು, ಹೌದಲ್ವಾ? ಹಂಗಲ್ಲ ಸರ್, ಈಗ 2 ಕೆಳಗಡೆನು 3 ಬರ್ಬೇಕಲ್ಲ ಸರ್, ಸಪರೇಟ್ ಆಗ್ಬೋದಾಗ? ಹಾಕ್ಬೋದಲ್ಲ ಅವಾಗ ಇಂಟು ಇದ್ದಾಗ. ಹರ್ಷಿತಾ ಪ್ಲಸ್ ಇದ್ದಾಗ ಹಂಗ್ ಮಾಡಕ್ ಬರಲ್ಲ ಹರ್ಷಿತಾ. ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳ ಹರ್ಷಿತಾ. ಎ ಪ್ಲಸ್ ಬಿ ಬೈ ಸಿ ಅಂತಿದೆ ಅಂತ ಇಟ್ಕ ಹರ್ಷಿತಾ. ಹರ್ಷಿತಾ ಅರ್ಥ ಮಾಡಕ. ಈಗ ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಬರಿಬಹುದು ಹರ್ಷಿತಾ. ಅದೇ ಎ ಬಿ ಬೈ ಸಿ ಇದ್ರೆ ಹರ್ಷಿತಾ ನೀನು ಯಾವ್ದ್ರ ಕೆಳಗಾರ ಸಿ ಬರ್ಕ. ಎ ಕೆಳಗಾರ ಸಿ ಬರಿ, ಬಿ ಕೆಳಗಾರ ಸಿ ಬರಿ. ಎಸ್ ಸರ್. ಕ್ಲಿಯರಾ? ಎಸ್ ಸರ್, ಕ್ಲಿಯರ್. ಓಕೆ. ಸರ್ ಅದ್ ಗೊತ್ತಾಗ್ಲಿಲ್ಲ ಸರ್, ಇನ್ನೊಂದ್ಸತಿ ಹೇಳ್ರಿ ಮಿಸ್ ಸರ್. ಅದೇ ಸರ್, ರೂಟ್ ಕನ್ವರ್ಟ್ ಮಾಡಿದ್ರಲ್ಲ. ಇದನ್ನ ಹೇಳಿದ್ನಲ್ಲವ, ಅವತ್ ಬರ್ಸಿದ್ನಲ್ಲವ. ನೀನ್ ವರ್ಕ್ ಮಾಡದೇ ಇದ್ರೆ ನಾನೇನ್ ಮಾಡ್ಲವ? ಸರ್ ವರ್ಕ್ ಮಾಡಿದೀನಿ ಅಲ್ಲವಾ, ನಾನು ಅವತ್ತು ಹೇಳಿದ್ದೆ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಟರ್ಮ್ ಇದ್ದು ನ್ಯೂಮರೇಟರ್ ಅಲ್ಲಿ ರೂಟ್ ಇದ್ರೆ ಅದು 1 by root a ಆಗುತ್ತೆ ಅಂತ ಹೇಳಿದ್ದೆ. ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಟರ್ಮ್ ಇದ್ದು ಡಿನಾಮಿನೇಟರ್ ರೂಟ್ ಇದ್ರೆ ಆ ರೂಟ್ ಆಗುತ್ತೆ ಅಂತ ಹೇಳಿದ್ದೆ. ನೆನ್ಪಿದೀಯಾ? ಸರ್ ಅವಾಗ ರೂಟ್ ಜೊತೆ ಇರೋ ನಂಬರ್ಸ್ ಕನ್ಸಿಡರ್ ಆಗಲ್ಲ ಸರ್? ಅದು ಹರ್ಷಿತಾ ಅವತ್ತು ರ್ಯಾಷನಲೈಸೇಷನ್ ಮಾಡಿ ತೋರಿಸಿದ್ದೆ ಕ್ಯಾನ್ಸಲ್ ಆಗೋದ್ನ. ನೆನ್ಪಿದೀಯಾ? ರ್ಯಾಷನಲೈಸೇಷನ್ ಮಾಡಿದ್ದೆ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ನ್ಯೂಮರೇಟರ್ ಡಿನಾಮಿನೇಟರ್ ಮಲ್ಟಿಪ್ಲೈ. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಇದು ಒಂದು ತೋರಿಸ್ಬಿಡ್ತೀನಿ ನೋಡ್ರಿ. ಈಗ ರೂಟ್ ಎ ಬೈ ಎ ಇದೆ. ಈಗ ಇದನ್ನ ಈ ರೂಟ್ ತೆಗಿಬೇಕು. ರೂಟ್ ಎ ಬೈ ಎ, ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಎ ಬೈ ರೂಟ್ ಎ ಅಂತ. ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ನಿಮ್ ಮುಂದೆ ಹೋದ್ರೆ ಗೊತ್ತಾಗುತ್ತೆ. ರೂಟ್ ಎ ಹೋಲ್ ಸ್ಕ್ವಯರ್ ಡಿವೈಡ್ ಬೈ ಎ ರೂಟ್ ಎ. ಸೊ ನಾವು ಎ ಬೈ ಎ ರೂಟ್ ಎ ಕ್ಯಾನ್ಸಲ್ ಆಗಿ ಏನು ಉಳಿತು ಹರ್ಷಿತಾ?
ಎಸ್ ಸರ್. ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ಸೇಮ್ ಟರ್ಮ್ ಇದ್ದು ನ್ಯೂಮರೇಟರ್ ಅಲ್ಲಿ ರೂಟ್ ಇದ್ರೆ ಅದು 1/√, ಆಗುತ್ತೆ. ಕರೆಕ್ಟಾ? ಎಸ್ ಸರ್. ಕ್ಲಿಯರಾ? PS ಇವೆರಡು ಕಾನ್ಸೆಪ್ಟ್ ನೆನ್ಪಿಟ್ಕ ನೀನು. ಎಸ್ ಸರ್. ಸೇಮ್ ಟರ್ಮ್ ಇರ್ಬೇಕು, ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಟರ್ಮ್ ಇದ್ದು ನ್ಯೂಮರೇಟರ್ ಅಲ್ಲಿ ರೂಟ್ ಇದ್ರೆ ಅದು 1/√, ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ರೂಟ್ ಇದ್ರೆ ನ್ಯೂಮರೇಟರ್ಗೆ ಹೋಗುತ್ತೆ. ಕ್ಲಿಯರಾ PS? ಎಸ್ ಸರ್. ಯಾರಿಗಾರ ಡೌಟ್ ಇದೆಯಾ? ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ನಾನು ಅವ್ರಿಬ್ಬರ ಜೊತೆಗೆ ಮಾತಾಡ್ತಿಲ್ಲ, ಎಲ್ಲರಿಗೂ ಹೇಳ್ಕೊಡ್ತಾ ಇರೋದು ನಾನು. ಸರ್ ಇದು ನೆನ್ ಬರ್ಕೊಂಡ್ರಿ ಸರ್ ನೀವು? x = -b/2a. ಸರ್ ನೀವು ಗೆಟ್ ಮಾಡ್ಕೊಂಡಿದ್ದೀರಾ? ಗೆಟ್ ಮಾಡ್ಕೊಂಡಿದ್ದೀನೇನ್ರಮ್ಮ? ನಿನ್ನೆ ಯಾವುದೇ ಈಕ್ವೇಶನ್ ಈಕ್ವಲ್ ರೂಟ್ಸ್ ಇದ್ರೆ ಆ ಈಕ್ವಲ್ ರೂಟ್ಸ್ ಏನಂತ ಬರ್ತಿದ್ದೆ? x = -b/2a -b/2 ಅಂತ ಪ್ರೂವ್ ಮಾಡಿದ್ವಾ ಇಲ್ಲ? ಕಂಡಿಡ್ದಿದ್ವಿ ಅಲ್ಲ ಸಾನ? ಎಸ್ ಸರ್. ಅದನ್ನೇ ಹಾಕಿದೀನಿ. ಸೊ ಇಲ್ಲಿ ಯಾಕೆ ಸರ್ ಇದ್ದಿದ್ದೆ ತಗೊಂಡ್ರಿ ಅಂತ ಕೇಳ್ಬೇಕಲ್ಲ. ಪ್ರಶ್ನೆ ಹಾಕಟ್ರಿ ಮತ್ತೊಂದ್ಸಲ. ಪ್ರಶ್ನೆ ಹಾಕಟ್ರೆ ಸರ್ ನಿಮಗೇನು ಸರ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0 ಇದೆ, =0 ಇದೆ ಸರ್. =0 ಅಂದ್ರೆ ಈ ಈಕ್ವೇಶನ್ ಅಲ್ಲಿ ಎಕ್ಸ್ ವ್ಯಾಲ್ಯೂಸ್ ಸೇಮ್ ಇದಾವೆ ಸರ್. 2 x ವ್ಯಾಲ್ಯೂ ಇರುತ್ತೆ, ಆ 2 x ವ್ಯಾಲ್ಯೂ ಸೇಮ್ ಸರ್. ಕ್ಲಿಯರಾ? ಅದಕ್ಕೆ -b/2a -a minus what is b? -4√3. 2 into a is 3, so it is minus into minus plus 4√3 divided by 2 into 3. 2 gets cancelled. 2 into Arshita ಇದನ್ನ 2 into √3/3 ಅಂತ ಬರ್ದೆ. So now √3/3 its value is 1/√3. So now it becomes 2/√3. ಇದು 2/√3 ಆದ್ರೂ ಇನ್ನೊಂದು x ವ್ಯಾಲ್ಯೂನು ಸಹ ಎಷ್ಟಿರುತ್ತೆ? x ವ್ಯಾಲ್ಯೂ ಸೇಮ್ ಇರುತ್ತೆ ಸರ್. √3. So now write down the third problem. ಏನಾರು ಡೌಟ್ಸ್ ಇದ್ರೆ ಕೇಳ್ರಮ್ಮ. ತಣ್ಣಿ ಟೀಮು ಬೇರೆ ಚಿಕ್ಕನಲ್ಲಿ ಟೀಮು ಸೌಂದರ್ಯ. ಸರ್. ನಾನೀಗ ಹರ್ಷಿತಾ ಒಂದು ಡಿಸೈಡ್ ಮಾಡಿದ್ದೀನಿ. ಈಗ ಈ ದಸರಾ ರಜೆ ಬಂತಲ್ಲ 2ನೇ ತಾರೀಕಿಂದ ಒಂದೊಂದ್ ದಿವಸ ಒಂದೊಂದ್ ಊರಿಗೆ ಹೋಗೋದಂತ. ಹ್ಞೂ ಸರ್ ಬರ್ರಿ. ಆಮೇಲೆ ಅದೇ ಅಡಿಕೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ನೀವೆಲ್ಲ 5 kg ಹರ್ಷಿತಾ? ಎಸ್ ಸರ್ ಬರ್ರಿ ಸರ್. ಎಸ್ ಸರ್. ಗ್ಯಾರಂಟಿ? ಸರ್ ಅಂದ್ರೆ ಅಡ್ಕೆ ಎಲ್ಲ ಮಾರಿದೀವಿ, ಕೇಣಿ ಕೊಟ್ಟಿದೀವಿ, ಅವ್ರು ಕೊಟ್ಮೇಲೆ ಕೊಡ್ತೀವಿ. ಒಟ್ಟು ನಮಗೆ 5 kg ಅಡಿಕೆ ಸಾಲ ಇಸ್ಕೊಂಡ್ ಕೊಡ್ರಿ. ಅದೇ ಸರ್ ಕೊಡ್ಬೇಕಲ್ಲ, ಇನ್ನು ಕೊಟ್ಟಿಲ್ಲ ಮಾಮರು. ಯಾರ್ಯಾರ್ದು ಅದಾವೆ ಐತೆ ಹೇಳ್ರಿ, ಬಂದ್ಬಿಡ್ತೀನಿ ಅಂತ ರಜಾಗೆ 5 kg ಅಡಿಕೆ ಇಸ್ಕೊಂಬರಕ್ಕೆ. PS ಹರ್ಷಿತಾ ನಿಂತ್ಬಿಡತ್ತೆ. PS ಸರ್. ಅಡಿಕೆದು ಸರ್ ಬರ್ರಿ ಸರ್ ಕೊಡ್ತೀವಿ. ಗ್ಯಾರಂಟಿ? ಸರ್ ಒಣಾಕಿವ್ ಬರ್ರಿ ಸರ್. ಆಯ್ತು, ಈ ವಾರದಲ್ಲಿ ಬರ್ತೀನಿ ಹಂಗಾದ್ರೆ. ಬರ್ರಿ sir. ಓಕೆ. ಸೊ ನಾವು ರೈಟ್ ಡೌನ್ ದಿ ಥರ್ಡ್ ಪ್ರಾಬ್ಲಮ್. ಸೇಮ್ ಟೈಪ್ ಬರ್ಕೊಳ್ರಿ. ಸಿಂಚು ಒಂದು 50 ಕಾಯಿ ಕೊಡ್ತೀನಿ ಅಂತ ಹೇಳಿದಾಳೆ. ಕತ್ಲಿಗೆರೆ ಸಿಂಚು ಉಸಿರಿಲ್ಲ ನೋಡ್ರಿ. ಸಿಂಚು ಸರ್ ಬರ್ರಿ ಕೊಡ್ತೀನಿ. ಸೊ ಬರ್ಕೊಳ್ಳಿ, ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ಳಿ. (2x² - 6x + 3
is equal to 0. ಸ್ಟ್ಯಾಂಡರ್ಡ್ ಫಾರಂ ಇದೆಯಾ ಹರ್ಷಿತಾ? ಸ್ಟ್ಯಾಂಡರ್ಡ್ ಸಾನಾ ಇದೆ ಸರ್. ಜನ ಹರ್ಷಿತಾ ಇದೆ ಅತ್ತಿಗೆ ಹರ್ಷಿತಾ ಮಾತಾಡ್ತಾನೆ ಇಲ್ಲಲ್ಲ. ಎಸ್ ಸರ್. ಅತ್ತಿಗೆ ಹರ್ಷಿತಾ ಅದಳ ಎಸ್ ಸರ್ ಇದ್ದೀನಿ. ಸರ್ ಅವಳು ಬರ್ಡೇ ಮೂಡಲ್ಲಿ ಇದ್ದಾಳೆ ಸರ್. ಹಾ? ಬರ್ಡೇ ಮೂಡಲ್ಲಿ ಇದ್ದಾಳೆ ಅವಳು. ಬರ್ಡೇ ಇವತ್ತು. ಎಸ್ ಸರ್. ವಿಶ್ ಯು ಹ್ಯಾಪಿ ಬರ್ಡೇ ನಮ್ಮ. ಥ್ಯಾಂಕ್ಸ್ ಸರ್. ಆಯ್ತಾ? ಓಕೆ. ಸೊ ಬನ್ನಿ ಈಗ. ಸೊ ವಾಟ್ ಈಸ್ ಎ? 2. What is B? -6. What is C? 3. So now find discriminant. B square minus 4AC. So D -6 whole square 4 into 2. 2 into 3. So D is equal to 36 minus 24. D is equal to 12. Yeah. 12. More than 0. Yes, sir. Greater than 0. What is the nature of roots? The roots are real and distinct. Real and distinct. Distinct. Bariri, the roots are real and distinct. ಯಾಕೆ ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದೀನಿ? ಪಾಸಿಟಿವ್ ಇರಬೇಕು. ಮೈನಸ್ ಇದ್ರೆ ಲೆಸ್ ದ್ಯಾನ್ 0. ಈಕ್ವಲ್ ಟು 0 ಇದ್ರೆ ರೂಟ್ಸ್ ಆರ್ ಈಕ್ವಲ್. ಆಯ್ತು ಸರ್. ಓಕೆನಾ? ಎಸ್ ಸರ್. Yes, sir. The roots are real and distinct. Distinct. ಅಲ್ವಾ? ಈಗ ಇದರ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಬಹುದಾ? ಎಸ್ ಸರ್. Yes, sir. ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಯೋದಾದ್ರೆ ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡಕ್ ಹೋಗ್ಬೇಡ್ರಿ. ಯು ಕ್ಯಾನ್ ಯೂಸ್ ದ ಫಾರ್ಮುಲಾ. ಯು ಕ್ಯಾನ್ ಯೂಸ್ ದ ಬರ್ದೇನ ನಮ್ಮ ಎಲ್ಲರದು ಆಯ್ತೇನಮ್ಮ? ಬನ್ನಿ ಕೊಟ್ಟು ಬರ್ದೇನವ? ಎಸ್ ಸರ್. ಏನ್ ಬರ್ದೆ? If the roots are real and distinct. The roots are real and distinct. ಹಂಗ್ ಬರೀಯಮ್ಮ. ಇಫ್ ಯಾಕೆ ಹಾಕ್ತೀಯಾ? Yeah. ಓಕೆ. Now write down the equation again to x square minus 6x plus 3. ಡಿಸ್ಟಿಂಕ್ಟ್ ಅಂತ ಬಂದಾಗ ನೀವು ಫ್ಯಾಕ್ಟರೈಸೇಷನ್ ಮಾಡಕ್ ಹೋಗ್ಬೇಡ್ರಿ. ಯು ಕ್ಯಾನ್ ಯೂಸ್ ದ ಫಾರ್ಮುಲಾ. ನಾವು ರೈಟ್ A, B, C. So now write x is equal to minus B plus or minus B square minus 4AC by 2A. So now write minus of minus 6 plus or minus 6. Already B square minus 4AC ವ್ಯಾಲ್ಯೂ ನಿಮ್ಮ ಹತ್ರ ಇದೆ. ಬರಿಬಹುದು ಬೇಕಾದ್ರೆ ಈಗ. Sir, 12. ಬರಿಲಾ? Yes sir. Sir. ತಲೆ ಒಳಗೆ ಹೋಗ್ಬಿಟ್ಕೊಂಡ್ಬಿಡ್ತಾರೆ ಕೆಲವು. 2 into Sir, 12 ಬರೀರಿ sir. ಬೇಡವಾ ಹರ್ಷಿತಾ, ನಿನ್ನಷ್ಟು ಬುದ್ಧಿವಂತಿಲ್ಲ ಕಣೆ ಹರ್ಷಿತಾ. ನಾನು ಇನ್ನು ಸ್ವಲ್ಪ ಸ್ಲೋ ಲರ್ನರ್ ಇದ್ದೀನಿ. ಸರ್ -6 ಹೋಲ್ ಸ್ಕ್ವೇರ್ ಅಲ್ವಾ? ಓಕೆ ಅಕ್ಕ. -6 whole square. It is 24 divided by 4. X is equal to 6 plus or minus. It is 12 by 4. So I'll go next step. X is equal to 6 plus or minus 4 into 3 divided by 4. So now write down this, sir. So x is equal to 6 plus or minus 2 2 root 3.
divided by 4. 2 and 6 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? ರೂಟ್ ಒಳಗಿರೋದ್ರ ನೋಡ್ರಿ. 2 and 6 ಅನ್ನ ಡಿವೈಡ್ ಮಾಡೋ ಸಂಖ್ಯೆ ಯಾವುದು? 2 sir. ಸರ್ 6 ಅನ್ನ ಡಿವೈಡ್ ಮಾಡೋದು 2. 2 ಹೊರ ತೆಗಿರಿ. 2 ಇಂದ 6 ಎಷ್ಟು ಟೈಮ್ಸ್? 3 Three. ಟೈಮ್ಸ್. 2 ಹೊರ ಬಂತು. ರೂಟ್ 3 by 4. 2 1 za 2 2 za x is equal to 3 plus or minus Root 3/2. 2. It is the answer. ಅರ್ಷಿತಾ ಹೆಂಗ್ ಮಾಡಿದೆ ಎಸೆವನ್ನು? Sir, ಚೆನ್ನಾಗಾಯ್ತು sir. ಆಯ್ತಾ? ಸಾನಾ ಸರ್ ಸಾನಾ ಅವಳು ಲಿಂಗದಳ್ಳಿ ಐತಾ ಹೋಗಿತಾ? ನೋಡು ಇಲ್ಲ ಅನ್ಸುತ್ತಲ್ಲ ಲಿಂಗದಳ್ಳಿ. ಹರ್ಷಿತಾ ಇಲ್ವಾ? ಇಲ್ಲ ಸರ್ ಅವಳು. ಇಲ್ಲ sir. Okay. So now write down the example 7. Example 7. 2x square minus ಬರ್ಕಾಡ್ರಿ ಪೂರ್ತಿ ಪ್ರಾಬ್ಲಮ್ ನ. Write down the full problem. 2x square minus 4x plus 3 is equal to 0. So now it is in the form of standard. So now write A, it is 2, it is B is minus 4, C is 3. So now find the discriminant value. B square minus 4AC, D is equal to minus 4 whole square, 4 into 2 into 3, D is equal to 16 minus 24, D is minus 8. It is less than 0. Minus ಬಂತು ಅಂದ್ರೆ we have to write down the less than 0. ಬರದ್ರಾ? What is the nature of roots? No real. No real roots. Real roots has no real roots because discriminant value is less than 0. It means negative.
Okay. So now write down the example 9. Example 9 ಬರ್ಕೊಳ್ಳಿ. What is example 9? 3x square minus 2x plus 1 by 3 is equal to 0. So now write down the values. What is A? 3. What is B? Minus 2. What is C? 1 by 3. So nature of roots helbeku. So you can find the value of B square minus 4AC. So now write minus 2 whole square 4 into 3 into C is 1 by 3. Now it is cancel. So D is equal to 4 minus 4. D is equal to 0. ಏನ್ ನೇಚರ್ ಆಫ್ ರೂಟ್ಸ್? ನೇಚರ್ ಆಫ್ Two ರೂಟ್ಸ್ equal and real roots. ಅಲ್ಲ, ಫಸ್ಟ್ ರಿಯಲ್ ಹೇಳ್ಬೇಕು ಹರ್ಷಿತಾ. Real ರಿಯಲ್ and equal roots. ಈಕ್ವಲ್ ರೂಟ್ಸ್. ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ಈಗ ಈ ಈಕ್ವೇಶನ್ ರೂಟ್ಸ್ ಕಂಡುಹಿಡಿಬಹುದಾ ಇಲ್ಲ? ಕಂಡುಹಿಡಿಬಹುದು sir. ಕಂಡುಹಿಡಿಬಹುದು ಸರ್. ಯಾಕೆ? ಸೊ ಒಂದು ರೂಟ್ಸ್ ಈಕ್ವಲ್ ಇದ್ರೆ ಅದ ನೇಚರ್ ಆಫ್ ರೂಟ್ಸ್ ಈಕ್ವಲ್ ಇದ್ರೆ ಕಂಡುಹಿಡಿಬಹುದು. ರಿಯಲ್ ಅಂಡ್ ಡಿಸ್ಟಿಂಕ್ಟ್ ಇದ್ರೆ ಕಂಡುಹಿಡಿಬಹುದು. ಬಟ್ ನೋ ರಿಯಲ್ ರೂಟ್ಸ್ ಇದ್ರೆ ಕಂಡುಹಿಡಿಯಕ್ ಬರೋದಿಲ್ಲ. ಹೌದಲ್ವಾ? ಈಗ ಮಾಡಿದ್ರ ಆಸ್ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್. ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಬರದ್ರ ಎಲ್ಲಾರ್ದು ಆಯ್ತಾ? ಸೊ Yes, ನಾವು sir. ಅಗೈನ್ ಈಕ್ವೇಶನ್ ಬರಿಬೇಕು. ಈಕ್ವೇಶನ್ ಬರ್ದಾದ್ಮೇಲೆ ಫಾರ್ ಈಕ್ವಲ್ ರೂಟ್ಸ್ ಇದು ಬರ್ಕೋಬೇಕು. ಮತ್ತೆ ಏನು ಫಾರ್ ಈಕ್ವಲ್ ರೂಟ್ಸ್ ಏನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ 2a is equal to minus b by 2a. So now minus of minus 2 into 3. X is equal to 2 by 2 into 3. Correct? Yena? 1 by 3. 1 by 3. It is also 1 by 1 by over. Yes, sir. Okay. So next problem, write down. ನಾನು ಬರ್ಸ್ತಾ ಇದ್ದೀನಿ. Find the value of k. Find the value of k. Find the value of k. Find the value of k if the equation 2x square plus kx plus 3
is equal to 0 have 2 TW have 2 equal roots. 2 equal roots. So okay, 2 equal roots ಇದ್ರೆ ಏನ್ ಮಾಡಬೇಕು? ಈಗ ನಮಗೆ ನೇಚರ್ ಆಫ್ ರೂಟ್ಸ್ ಅನ್ನ ಹೇಳ್ಬಿಟ್ಟಿದ್ದಾನೆ ಆಲ್ರೆಡಿ. ದಿಸ್ ಈಕ್ವೇಶನ್ ಹ್ಯಾಸ್ ಈಕ್ವಲ್ ರೂಟ್ಸ್ ಹೇಳಿದಾನೆ, ಹೌದಲ್ವಾ? ಎಸ್ ಸರ್. ಎಸ್ ಸರ್. ನಾವೀಗ ಇಲ್ಲೊಂದು ಅನ್ನೋನ್ ಟರ್ಮ್ ಇದೆ ಕೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ರೈಟ್ ಒಂದು ಅಗೇನ್ ಈಕ್ವೇಶನ್ ಬರ್ಕೋಬೇಕು. ರೈಟ್ ಎ ಇಸ್ ಈಕ್ವಲ್ ಟು ಟಿ, ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು ಕೆ, ಸಿ ಇಸ್ ಈಕ್ವಲ್ ಟು 3. For equal roots, X is equal to minus b by 2. d is equal to 0. What is d? Discriminant. b square minus 4ac is equal to 0. What is b? k square minus 4 into, what is a? 2 into 3. is equal to 0. K square minus 24 is equal to 0. K square is equal to Plus 24. K is equal to root 24. 24. K is equal to ಯಾರು ಹೇಳ್ತೀರಿ? ಪ್ಲಸ್ ಆರ್ ಮೈನಸ್ ತಗೋಬೇಕಿಲ್ಲಿ, ಎರಡು ವ್ಯಾಲ್ಯೂ ಇರುತ್ತೆ. ಯಾಕೆ ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಏನೇ ರೂಟ್ ಹಾಕಿ ಸ್ಕ್ವಯರ್ ಇಂದ ಸ್ಕ್ವಯರ್ ರೂಟ್ ಕನ್ವರ್ಟ್ ಮಾಡಿದ್ರೆ ಯು ಕ್ಯಾನ್ ಟೇಕ್ ಪ್ಲಸ್ ಆರ್ ಮೈನಸ್. 24 ಅನ್ನು ಎಂತ ಬರೀತೀರಿ? 4 into 6. 8. ನೋಟ್ ಏನಾರ ಮಾಡಕ್ಕಾಗುತ್ತಾ? 4 into 6. 6. ಅದ್ರಾಗ ಏನು ಮಾಡಕ್ಕಾಗಲ್ಲ, ಹೌದಲ್ವಾ? Yes. T is equal to plus or minus 2 2 root root 6. 2 root 6. 6. So ನೋಡ್ರಿ, ಆಲ್ರೆಡಿ ದಿಸ್ ಇಕ್ವೇಶನ್ ಆಸ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿರೋದ್ರಿಂದ ನಾವು ಡಿ ಇಸ್ ಈಕ್ವಲ್ ಟು ಅಂತ 0 ತಗೋಬೇಕು. ನಾವು ಡಿ ಇಸ್ ಈಕ್ವಲ್ ಟು 0 ತರಂಗಿಲ್ಲ. ಆಲ್ರೆಡಿ ಡಿ ಇಸ್ ಈಕ್ವಲ್ ಟು 0 ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ಅದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ರಿ. ಅಲ್ಲಿ ಅದನ್ನ ಕೊಟ್ಬಿಟ್ಟು ನಮ್ಗೆ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ ಹೇಳಿದಾನೆ. ಯಾಕೆ ಡಿ ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರಿ? ಸರ್ ಅವರೇ ಕೊಟ್ಟಿದ್ದಾರೆ. ಎಲ್ಲಿ ಬರ್ರಿ ಸರ್, ಲೆಕ್ಕದಾಗ ಎಲ್ಲಿ ಕೊಟ್ಟೆ ಅಲ್ಲ. ಎಲ್ಲಿ ಕೊಟ್ಟಿದ್ದಾರೆ ಸಾನ ಡಿ ಇಸ್ ಈಕ್ವಲ್ ಟು 0 ಅಂತ? ನನಗೆ ಕಾಣ್ತಾನೆ ಇಲ್ಲ. ಈಕ್ವಲ್ ರೂಟ್ಸ್. ಈಕ್ವಲ್ ರೂಟ್ಸ್ ಅಂದ್ರೆ ಡಿ ಇಸ್ ಈಕ್ವಲ್ ಟು 0 ನಾವೇ ಬರ್ಕೋಬಹುದು. ಇದು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಓಕೆ, ಸೊ ನಾವು ರೈಟ್ ಆನ್ ದ ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ರೀತಿನೇ ಬರ್ಕೊಳ್ಳಿ, ಬಟ್ ಪ್ರಾಬ್ಲಮ್ ಚೇಂಜ್. ಸೆಕೆಂಡ್ ಪ್ರಾಬ್ಲಮ್ ಬರ್ಕೊಳ್ಳಿ.
ಸೊ ಸೆಕೆಂಡ್ ಪ್ರಾಬ್ಲಮ್ ಹೋದ್ರಾ, ಬರ್ಕಂಡ್ರಾ ಸಾನಾ? ಸರ್ ಇಲ್ಲ ನಮ್ಮ ಇವತ್ತು ವಂಶಿ ಇಲ್ಲ ನೋಡ್ರೆ ನೋಡ್ರೆ ಸರ್ ಇದೀನಿ. ಅವಳು ಎದ್ರಕೊಂಬಿಟ್ಟಾಳ ನಿನಗೆ. ಸಮಾಧಾನ ಮಾಡವ, ಆಮೇಲೆ ಫೋನ್ ಮಾಡಿ. ಮತ್ ನಾಳೆ ಸ್ಕೂಲಿಗೆ ಬರೋದ್ ಬಿಟ್ಬಿಟ್ಟಾಳು. ಸರ್ ನಾಳೆ ಬರ್ತಾಳೆ ಸ್ಕೂಲಿಗೆ. ಅಲ್ಲ ಮತ್ ಯಾಕೆ ನಿನಗೆ ಎದ್ರಕೊಂಡ್ಬಿಟ್ಬಿಟ್ಟಾಳ ಅಂತ ನಾನು ಹೇಳೋದು. ಹಾ ಇಂಚು ಸಮಾಧಾನ ಮಾಡತ್ತಾ. ಹಾ ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. kx into x minus 2 plus 6. is equal to 0. ಇಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲೇ ಇಲ್ಲ. ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಂದ್ಕೋಬೇಕು. ನೋಡ್ರಿ ಈಗ kx square kx ಸ್ಕ್ವಯರ್ ಮೈನಸ್ 2kx ಪ್ಲಸ್ is equal to 0. kx into x kx square kx into minus 2 minus 2kx plus 6 ಗೆ 6. So now write what is a k, what is b minus 2k, what is c 6. 6 for equal roots. ಬರ್ಬಿಡ್ಬೇಕು, ಯಾಕೆ ನಿಮ್ಗೆ ಗೊತ್ತಿರ್ಬೇಕು ಈ equation ಗೆ ಈಕ್ವಲ್ ರೂಟ್ಸ್ ಇದೆ. For equal roots d is equal to 0. So now write b square minus 4ac is equal to 0. What is b? Minus 2k whole square minus 4 into k into 6. 6. 6 Correct? 4k square square minus 24 K. k is equal to 0. is equal to 0. ಇವೆರಡರಲ್ಲಿ ಯಾವ್ದು ಕಾಮನ್ ತೆಗಿಬಹುದು? 4 4 ಕಾಮನ್ ತೆಗಿಬಹುದು, k ನು ಕಾಮನ್ ತೆಗಿಬಹುದು. ಏನೋ ಕಾಮನ್ ತೆಗಿಬೋದು. k ಆಗಿದ್ರೆ 4k ನಲ್ಲಿ 4 ವರ ಬಂತು, k Minus 6. ಸ್ಕ್ವೇರ್ ಅಲ್ಲಿ 1k ವರ ಬಂದ್ರೆ 1k ಉಳಿತು. ಈ 4 ಇಂದ 24 ಎಷ್ಟು ಟೈಮ್ಸ್? 6 6 times. times k ವರ ಬಂದಿದೆ is equal to 0. So now write, it means 4k ನು ಸಹ 0 ಸಮ, k minus 6 ಸಹ 0 ಸಮ. 4k is equal to 0, k is equal to 0 by 4, k is equal to 0. ಈ k is equal to 0 ನ ಅಕ್ಸೆಪ್ಟ್ ಮಾಡ್ಕೋಬಹುದಾ? ಸೊ ಈ k is equal to 0 ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಹರ್ಷಿತಾ, ಈ Quadratic equation ಆಗಲ್ಲ ಸರ್. ಟೋಟಲ್ ಟರ್ಮ್ ಏನಾಗುತ್ತೆ? 0 ಆಗುತ್ತೆ. ಅವಾಗ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ವೇ ಅಲ್ಲ. ಹಂಗಾದ್ರೆ ಕೆ ವ್ಯಾಲ್ಯೂ 0 ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಈ ಕೆ ವ್ಯಾಲ್ಯೂನ 0 ಅಂತ ಬರ್ದಿದ್ದೀನಿ. ಇದು ನೆಗ್ಲೆಕ್ಟ್. ಯಾಕೆ ಹೇಳಿ? ಆ ಕೆ ವ್ಯಾಲ್ಯೂ 0 ತಗೊಂಡ್ರೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಲ್ಲ. ರಿಜೆಕ್ಟೆಡ್ ಆರ್ ನೆಗ್ಲೆಕ್ಟೆಡ್. ಸೊ ಸಪೋಸ್ ಕೆ ವ್ಯಾಲ್ಯೂ 0 ಆದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗುತ್ತೇನ್ರಮ್ ಇದು? ಆಗಲ್ಲ ಸರ್, ಲೀನಿಯರ್ ಆಗುತ್ತೆ. ಲೀನಿಯರ್ ಆಗಲ್ಲ. ನೋಡು, ಇದು 0 ಇದು 0, ಓನ್ಲಿ ಕಾನ್ಸ್ಟೆಂಟ್ ಉಳ್ಕೊಂತತೆ. ಎಸ್ ಸರ್. ನೋಡ್ರಿ, ಇದು ಇಲ್ಲಿ ಕೆ ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ, ಇದು ಕೆ ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ. ಬರೀ 6 ಉಳ್ಕೊಂತ ಹೌದಲ್ವಾ? ಎಸ್ ಸರ್. ಅದಕ್ಕೋಸ್ಕರ ಕೆ ವ್ಯಾಲ್ಯೂ 0 ಅಲ್ಲ. ನೆಕ್ಸ್ಟ್, ಕೆ ಇಸ್ ಈಕ್ವಲ್ ಟು 6. ಇಟ್ ಇಸ್ ದ ಆನ್ಸರ್. ಯಾಕೆ ಕೆ ವ್ಯಾಲ್ಯೂನ ನೆಗ್ಲೆಕ್ಟ್ ಮಾಡಿದ್ರಿ? ಇಫ್ ಸರ್ ಅದು ಕ್ವಾಡ್ರಾಟಿಕ್ ಆಗಲ್ಲ. the given equation it is not a quadratic equation ಆಗದೇ ಇಲ್ಲ. Therefore k is equal to 0 is neglected.
ನಿಮಿಷ ನೋಡ್ರಿ, ಬರ್ಕಳಿ. ಓವರ್ ಎಸ್ ಸರ್. ಬರ್ಕಬೇಡ್ರಿ, ಯಾಕಂದ್ರೆ ನೀವೇನೀಗ ಕನ್ನಡ ನಾಳೆ ಎಕ್ಸಾಮ್ ಇದೆ ಅಂತೇಳಿ ಸಹನ ಅಲೆ ಮುಚ್ಚಿಟ್ಟಾಳೆ ಅಲೆ. ಸಹನ ಸರ್. ನೋಟ್ಸ್ ಮುಚ್ಚಿಟ್ಟಿದ್ಯಾ ಮ್ಯಾಥ್ಸ್? ನೋ ಸರ್. ಹಾ? ಇಲ್ಲ ಸರ್. ನಿಮಗೂ ನಾಳೆಯಿಂದನಾ ತಳ್ಳುಪಾಳರಿಗೂ? ಬುಧವಾರದಿಂದ ಸರ್ ಸಮನ್ವಯ ಬುಧವಾರದಿಂದ. ಓಕೆ. ನಮ್ ಸರ್ಕಾರಿ ಶಾಲೆಗೆಲ್ಲ ನಾಳೆಯಿಂದಾನೆ. ಸರ್ ವ್ಯಾಲ್ಯೂಯೇಷನ್ ಡಿಸ್ಟ್ರಿಕ್ಟ್ ಗೆ ಹೋಗ್ತಾವ ಸರ್? ಸ್ಕೂಲಲ್ಲೇ ಮಾಡ್ತೀವಿ. ಸರ್ ಇವತ್ತೇನೋ ಆದೇಶ ಬಂದಿದೆ ಅಂತೆ ಸರ್, ಡಿಸ್ಟ್ರಿಕ್ಟ್ ಗೆ ಹೋಗ್ತಾವಂತೆ. ಗೊತ್ತಿಲ್ಲ, ನೋಡೋಣ. ಹಂಗೇನಾರ ಇತ್ತು ಅಂದ್ರೆ ನಾಳೆ ಗೊತ್ತಾಗುತ್ತೆ. ಇಲ್ಲಿ ತನಕ ಮಾಹಿತಿ ಪ್ರಕಾರ ನಮ್ಮ ಶಾಲೆ ಹಂತದಲ್ಲಿ ಮಾಡ್ತೀವಿ. ಕ್ವಶನ್ ಪೇಪರ್ ನಮ್ಮ ಸ್ಕೂಲ್ ಲಾಗಿನ್ ಹಾಕಿದ್ದಾರೆ. ಆ ಲಾಗಿನ್ ಅಲ್ಲಿ ಇರೋ ಕ್ವಶನ್ ಪೇಪರ್ ನಾಳೆ ಬೆಳಗ್ಗೆ 7 ಗಂಟೆಗೆ ಡೌನ್ಲೋಡ್ ಮಾಡ್ಕೋಬೇಕು. 7 ಗಂಟೆಗೆ ಡೌನ್ಲೋಡ್ ಮಾಡ್ಕೊಂಡು ನಂತರ ಪ್ರಿಂಟ್ ಮಾಡಿ ಎಲ್ಲಾ ಮಕ್ಳಿಗೆ ಕೊಡ್ಬೇಕು. ಸರ್ ಇವತ್ತು ಡೌನ್ಲೋಡ್ ಮಾಡಿದ್ರೆ ತಪ್ಪಾಗುತ್ತೆ. ನಾಳೆ ನೋಟಿಸ್ ಬರುತ್ತೆ, ಅಲ್ಲಿಂದ ಒಂದು ಲವ್ ಲೆಟರ್ ಬರುತ್ತೆ ಬೆಂಗಳೂರಿಂದ. ಅಣ್ಣ ಬಾರಣ, ಬಹಳ ಚೆನ್ನಾಗಿ ಪ್ರೀತಿ ಮಾಡ್ತಿದ್ಯಾ ಇಲಾಖೆನ ಅಂತ ಲವ್ ಲೆಟರ್ ಬರುತ್ತೆ. ಆಯ್ತಲ್ಲ? ಆಮೇಲೆ ರೂಮ್ ಸೂಪರ್ವೈಸರ್ ಬರ್ತಾರಂತಲ್ಲ ಸರ್? ಯಾರಿಲ್ಲಮ್ಮ, ಸುಮ್ನೆ ಸಿಂಚು ಹುಳ ಬಿಡ್ಕಬೇಡ ನೀನು. ಸರ್ ನಮ್ ಸ್ಕೂಲಲ್ಲೆಲ್ಲ ಇದು ಬಂದೈತಂತೆ. ಅಲ್ಲವಾ ಸಿಂಚು, ನಾನು ಹೆಡ್ ಮಾಸ್ಟರ್ ಇದ್ದೀನಿ, ನಂದು ಲಾಗಿನ್. ಸುಮ್ನೆ ನಾನು ಸುಮ್ನೆ ನಿಂತ ತಲೆ ಒಳಗೆ ಯಾರು ಹೇಳ್ತಾರೆ ನಿಂಗೆ? ಸರ್ ನಮ್ ಟೀಚರ್ಸ್ ಅಂದ್ರು. ತಲೆ ಕೆಡ್ಸ್ಕೊಳಕ್ ಕೂಡ ಬಂದಿಲ್ಲ. ನಾನು ಸಂಜೆ 5 ಅಲ್ಲ ಗಂಟೆ. ಬಿಡ್ರಿ ಸರ್, ಯಾರ್ ಬಂದ್ರು ಬರಿಬೋದು ಓದಿದ್ರೇನು. ನೀನ್ ಯಾಕೆ ಯೋಚನೆ, ಈಗ ನೀನ್ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಸಿಲೆಬಸ್ ಓದೋದ್ರ ಬಗ್ಗೆ ಯೋಚನೆ ಮಾಡು. ಯಾರ ಬರ್ಲಿ, ಗಣಪತಿ ಬಿಟ್ಟು ಅವ್ರ ಹಬ್ಬ ಬರ್ಲಿ, ನೀನ್ ಕೂತ್ಕೊಂಡು ಬರೆಯಕೇನವ? ಹೆಂಗಾರೆ ಮಾಡ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಮಾಡ್ಕೊಳ್ಳಿ ಪೇಪರ್ ಎಲೆಕ್ಷನ್. ನಿನ್ಗೆ ಯಾಕವ ಆಲೋಚನೆ? ನಿನ್ಗೇನಾರು ತೊಂದ್ರೆ ಐತಾ? ಇಲ್ಲ ಸರ್. ಇಲ್ಲ ಗೊತ್ತಾ ಸಂಚು, ನೀನು ಕನ್ನಡ ಕ್ವಶನ್ನಿಗೆ ಆಲ್ಫಾ ವರ್ಣಮಾಲೆ ಬರ್ರಿ ಅಂದ್ರೆ ಅದೇ ವರ್ಣಮಾಲೆ ಬರ್ದಿರ್ತೀಯೋ? ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಾರೆ ಬೇರೆ ವರ್ಣಮಾಲೆ, ಸ್ಕೂಲಾಗ ಎಲೆಕ್ಷನ್ ಮಾಡೋದಾದ್ರೆ ಬೇರೆ ವರ್ಣಮಾಲೆ ಬರೀತೀಯಾ? ಇಲ್ಲ ಸರ್. ವರ್ಣಮಾಲೆ ಅಂದ್ರೆ ಒಂದೇಯಾ? ಓಕೆ, ಬರಮ್ಮ. ಸೊ ಈ ಇಕ್ವೇಶನ್ ಕೊಟ್ಟಿದ್ದಾನೀಗ. ಈ ಇಕ್ವೇಶನ್ ಕೊಟ್ಟ ತಕ್ಷಣ ಈ ಇಕ್ವೇಶನ್ ಈಕ್ವಲ್ ರೂಟ್ಸ್ ಇದೆ, ಬಟ್ ಸ್ಟ್ಯಾಂಡರ್ಡ್ ಫಾರಮ್ ಅಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರಮ್ ಇತ್ತು ಅನ್ಕೋಬೇಕು. ನಾನು ಹೇಳ್ತೀನಿ ಫಸ್ಟ್ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್, ಆಮೇಲೆ ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಸ್ಟ್ಯಾಂಡರ್ಡ್ ಫಾರಮ್. ಅಲ್ಲೇ ಡೈರೆಕ್ಟ್ ಆಗಿ ನೀವು ಎ ಬಿ ಸಿ ಅಂತ ಬರ್ಕೊಂಡ್ರೆ ಅದಕ್ಕೆ ನಿಮ್ ಲೆಕ್ಕ ತಪ್ಪಾಗುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ, ಕೆ ಇಂಟು ಎಕ್ಸ್, ಕೆ ಎಕ್ಸ್ ಸ್ಕ್ವೇರ್, ಕೆ ಎಕ್ಸ್ ಇಂಟು -2 kx plus 6 is equal to 0. So now it is in the form of standard form, x square x 6 constant. So now write a is equal to k, b is equal to -2k, c is equal to 6. For equal roots ಗೆ discriminant value 0 ಇರುತ್ತೆ. So now write discriminant value ಏನು? b square minus 4ac is equal to 0. So now write what is b? -2k whole square minus 4 into a is k, c into c is 6. So ಈ ಮೈನಸ್ ಇದಕ್ಕೂ ಇದೆ, 2ಗೂ ಇದೆ, k ಗೂ ಇದೆ. ಮೈನಸ್ 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗುತ್ತೆ, 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ 4 ಆಗುತ್ತೆ, k 2 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ k ಸ್ಕ್ವೇರ್ ಆಗುತ್ತೆ. It is 24k is equal to 0. In these two terms there is a common term is there, that is 4k. 4k ಹೊರ ಬಂದ್ರೆ k ಉಳಿತು. So 4 ಇಂದ 24 ಅನ್ನ ಬಾಕ್ಸ್ 6 ಟೈಮ್ಸ್ ಹೋಗುತ್ತೆ, 0. So now 4k is equal to 0, k minus 6 is equal to 0.
4k is equal to 0, k is equal to 0 by 4. So now k is equal to 0. ಈ k ವ್ಯಾಲ್ಯೂ ತಗೋಬೇಕೋ ಬೇಡ? ತಗೋಬಾರ್ದು ಸರ್. ಕ್ಯಾಪ್ ತಗೊಂಡ್ವಿ ಅಂತ ಇಟ್ಕೊಳ್ರಿ, ಇಟ್ಕೊಂಡೆ ಅಲ್ವೇ ಅಲ್ಲ. ಎಕ್ಸ್ ಟರ್ಮ್ ಅನ್ನೋದು ಉಳ್ಕೊಳದೇ ಇಲ್ಲ, ಹೌದಲ್ವಾ? ಎಕ್ಸ್ ಸ್ಕ್ವೇರ್ ಉಳ್ಕೊಳಲ್ಲ, ಎಕ್ಸ್ ಉಳ್ಕೊಳಲ್ಲ, ಹಂಗಾಗಿ ನೆಗ್ಲೆಕ್ಟ್ ಮಾಡಿದೀವಿ. therefore k is equal to 6. ಸೊ ನಾಳೆಗೆ 4 ಪ್ರಾಬ್ಲಮ್ಸ್ ಇದೆ, ಅರ್ಧ ಗಂಟೆ ಸಾಕು. ಈಗ ಮಾಡ್ಸಕ್ ನನ್ ದೊಡ್ಡದಾಗಿ ಕೆಲಸ ಇಲ್ಲ, ಬಟ್ ನಿಮಗೆ ಕನ್ಫ್ಯೂಸ್ ಆಗೋದ್ ಬೇಡ, ಅದಕ್ಕೆ ನಾನು ನಾಳೆ 4 ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಒಂದ್ ನಿಮಿಷ ಎಲ್ಲ ಲೈವ್ ಬರ್ರಿ ಈಗ.